ಬಹುಶಃ ಬಂದು ಕಾರ್ಯಕ್ರಮ ಮಾಡೋಣ ಅಂತಂದ್ರೆ ಅಕಾಡೆಮಿಕ್ ಇವತ್ತು ಲಾಸ್ಟು ಆದರೂ ಸಹ ಸರ್ ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ನಿಮ್ಮ ಕೈಯಿಂದನೇ ಉದ್ಘಾಟನೆ ಮಾಡ್ಬೇಕಂತ ಆಸೆ ನನಗಿದೆ. ಎಲ್ಲಿ ಇದ್ರೂ ಕೂಡ ನಿಮ್ಮನ್ನು ಕರ್ಕೊಂಡ್ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸ್ತೀನಿ ಸರ್, ನಾನು ಪ್ರಾಮಿಸ್ ಮಾಡ್ತೀನಿ. ಹಾಗೂ ಈ ಕಾಲೇಜಿನ ಎಲ್ಲ ನನ್ನ ಪ್ರಾಧ್ಯಾಪಕ ವೃಂದದವರು ಹಾಗೂ ಇವತ್ತಿನ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನ್ನ ವಿದ್ಯಾರ್ಥಿ ಯುವಕರು, ವಿದ್ಯಾರ್ಥಿನಿಯರು, ಯುವತಿಯರು ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಕೂಡಿ ಈ ಸಂಭ್ರಮಾಚರಣೆ ಬಂದಿರ್ತಕ್ಕಂಥ DC ಬ್ಯಾಂಕ್ ನಿರ್ದೇಶಕರು ವೆಪ್ಪದೊಡ್ಡಿ ಸರ್ ಅವರು ಹಾಗೂ ಗೊರಳೆ ಜಗದೀಶ್ ಅವರು, ನಮ್ಮ ನಗರಸಭಾ ಸೀನಿಯರ್ ಆಗಿರ್ತಕ್ಕಂಥ ನಮ್ಮ ಸೋಮಣ್ಣವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸೀನಣ್ಣವರು, ಪ್ರಸಾದಣ್ಣವರು ಹಾಗೂ ನೌಶಾದ್ ಅವರು, ಮುಸ್ತಫಾ ಅವರು ಹಾಗೂ ರಘು ಅವರು, ಈ ವಾರ್ಡ್ನ ಕೌನ್ಸಿಲರ್ ಆಗಿರ್ತಕ್ಕಂಥ ರಘು ಅವರು, ಮಂಡಕಲ್ ರಾಜು ಅವರು ಹಾಗೂ ಎಲ್ಲ ನನ್ನ ಮಹನೀಯರು ಕೂಡ, ನೌಶಾದ್ ಅವರು, ಎಲ್ಲ ನನ್ನ ಸ್ನೇಹಿತರು ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮಕ್ಕೆ ಸೊಬಗನ್ನು ಕೊಡಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ತುಂಬ ಸಂತೋಷದಿಂದ ಸುಮಾರು ದಿವಸದಿಂದ ಈ ಕಾರ್ಯಕ್ರಮನ ಮಾಡಬೇಕಂತ ಡೇಟ್ ಕೇಳ್ತಿದ್ರು. ಕೆಲಸದ ಒತ್ತಡದಿಂದ ಈ ಕಾರ್ಯಕ್ರಮ ಮುಂದೂಡ್ಕೊಂಡು ಬಂದ್ವಿ. ಸೊ ನಾನು ಒಂದೇ ಹೇಳೋದು, ಈಗ ತಾನೇ ಪಾಪ ಯಾರೋ ಅಲ್ಲಿ ತುಂಬ ಆರ್ಭಟ ಮಾಡ್ತಾ ಇದ್ರು ಯಾರೋ ಹಿಂದೆ. ಯಾಕಂದರೆ ಈಗ ಹೊಸ ಪದ್ಧತಿ ತಮಗೆ ಗೊತ್ತಿರ್ತದೆ. ಈ ಮೊದಲು ಹೆಣ್ಣು ನೋಡೋಕೆ ಹೋದಾಗ ಮನೆ ವಾತಾವರಣ ಬಿಟ್ಟು ಬಾತ್ರೂಮ್ ನೋಡ್ತಿದ್ರಂತೆ. ಯಾಕಂದರೆ ಆ ಹೆಣ್ಮಗಳು ಆ ಸ್ವಚ್ಛತೆ ಕಾಪಾಡೋದು ನಮ್ಮ ಮನೆ ಸ್ವಚ್ಛತೆ ಕಾಪಾಡ್ತಾಳೆ ಅಂತ. ಯಾವುದೇ ಕಾಲೇಜಿಗೆ ನಮ್ಮನ್ನು ನೋಡೋಕ್ಕೆ ಬೇರೆ ಬಂದಾಗ, ನಾನು ಕೂಡ ಈ ಕಾಲೇಜು ನಾನು ಅಭಿವೃದ್ಧಿಗೆ ಒಂದು ಅಧ್ಯಕ್ಷನಾಗಿ ಬಂದಿರ್ತಕ್ಕಂಥದ್ದು. ಒಳಗಡೆ ಫಸ್ಟ್ ಟೈಮ್ 3 ವರ್ಷಗಳ ಹಿಂದೆ ಕಾಲಿಟ್ಟಾಗ ನಾನೊಂದು ಮಾತು ಕೊಟ್ಟಿದ್ದೀನಿ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ನಮ್ಮ ಮುಳುಬಾಗಿಲನ್ನು ಮೊದಲಕ್ಕಿರ್ತಕ್ಕಂಥ ಮುಳುಬಾಗಿಲಲ್ಲಿ ಪ್ರಥಮ ದರ್ಜೆ ಕಾಲೇಜನ್ನು ಮಾದರಿ ಕಾಲೇಜ್ ಮಾಡಿ ಹೋಗೋದೇ ನನ್ನ ಧ್ಯೇಯ ಅಂತ ಅವತ್ತಿನ ಪ್ರಾಮಿಸ್ ಮಾಡಿದ್ದೆ ನಾನು. ಬಹುಶಃ ನಾನು ಬಂದಾಗಿಂದ ಸುಮಾರು 10 ಕೋಟಿಗಳಷ್ಟು ಅನುದಾನವನ್ನು ತಂದು ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಬಿಲ್ಡಿಂಗ್ನ ಕಟ್ಟಿ ಇವತ್ತು ಹೈಟೆಕ್, ಇವತ್ತು ಖಾಸಗಿ ಕಾಲೇಜ್ಗಿಂತ ನಮ್ಮ ಕಾಲೇಜ್ ಎಲ್ಲೂ ಕಡಿಮೆ ಇಲ್ಲ ಅಂತ ಹೊಸ ಕೋರ್ಸ್ಗಳನ್ನು ನಾವು ತಂದು ನಮ್ಮ ಮಕ್ಕಳು ಹಳ್ಳಿಗಾಡಿನಲ್ಲಿ ಬರ್ತಕ್ಕಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಅನುದಾನವನ್ನು ತಂದು ಇವತ್ತು 9,60,00,000 ಅನುದಾನವನ್ನು ತಂದು ಇವತ್ತು ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಇನ್ನೂ ಸಹ 2 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ನನ್ನ ಶತಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಯಾಕೆಂತಂದ್ರೆ ಯಾವುದೇ ದಾಖಲೆಗಳು ಕೂಡ ದಾಖಲೆ ಇಲ್ಲದೆ ನಾವು ಮಾತಾಡೋಕ್ಕಾಗಲ್ಲ. ಸೊ ಅದರಿಂದ ಈ ಕಾಲೇಜನ್ನು ನಾನು ಕೂಡ ಒಬ್ಬ ಗೌರ್ಮೆಂಟ್ ವಿದ್ಯಾರ್ಥಿಯಾಗಿ ಓದಿ ಶಾಸಕನಾಗಿದ್ದೀನಿ. ಬಹುಶಃ ನೋವು ನನಗೂ ಗೊತ್ತಿರ್ತದೆ. ಸೊ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಬಂದಿದ ತಕ್ಷಣ ಈ ಅಭಿವೃದ್ಧಿ ಮಾಡಲಿಕ್ಕೆ ಶತಪ್ರಯತ್ನವನ್ನು ಮಾಡಿದ್ದೀನಿ. ಇನ್ನೂ 2 ವರ್ಷಗಳಲ್ಲಿ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ನಾನು ಖಂಡಿತವಾಗ್ಲೂ ಹೋರಾಡ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ, ತಾವೆಲ್ಲ ಇಲ್ಲಿಂದ ಕಾಲೇಜ್ನ ಬಿಟ್ಟು ಬೇರೆ ರಂಗಕ್ಕೆ ಹೋಗ್ತೀರಿ, ಕೆಲವರು ಕೆಲಸಕ್ಕೆ ಹೋಗ್ತಾರೆ, ಕೆಲವರು ಹೈಯರ್ ಎಜುಕೇಶನ್ ಮಾಡಕ್ಕೆ ಹೋಗ್ತಾರೆ. ಆದರೂ ನಾವು ಓದಿರ್ತಕ್ಕಂಥ ಕಾಲೇಜನ್ನು, ಆ ದಿನಗಳನ್ನು ಯಾವತ್ತೂ ಒಂದು ಗಂಭೀರತೆಯನ್ನು ಕಾಪಾಡ್ಕೊಳ್ಳಿ, ಕಾಲೇಜಿನ ಒಂದು ಇದನ್ನು ನೀವು ಕಾಪಾಡ್ಕೊಳ್ಳಿ, ಯಾಕಂದರೆ ಗೌರವವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ. ಯಾಕಂದ್ರೆ ನಿಮ್ಮಷ್ಟು ಹೇಳುವಷ್ಟು ನಾನು ಅಲ್ಲ, ಬಟ್ ಆದರೂ ಕೂಡ ಒಂದು ಮಾತು ಹೇಳ್ತೀನಿ. ಹುಟ್ಟು ಊರನ್ನ, ಹುಟ್ಟು ತಾಯಿನ, ಹುಟ್ಟು ತಂದೆ ತಾಯಿನ, ಹುಟ್ಟು ಕಾಲೇಜಿನ ಇವತ್ತು ಮರ್ತಿದ್ದೀರಿ. ಬಹುಶಃ ಮುಂದಿನ ದಿವಸದಲ್ಲಿ ಅದು ದಾರಿ ತಪ್ಪಾಗ್ತದೆ. ಸೊ ಅದರಿಂದ ನಾವಿವತ್ತು ನಾನೊಂದು ದೊಡ್ಡ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ಆದವ್ರನ್ನ 6 ತಿಂಗಳಾದ್ ನೆನ್ಕೊಬೇಕು ಅಂತ ಹೇಳ್ತಾರೆ. ಬಹುಶಃ ಈ ಕಾಲೇಜಲ್ಲಿ ನಿಮ್ಮ ಅಭಿವೃದ್ಧಿ ಯಾವ ಮಟ್ಟಕ್ಕೆ, ನಿಮ್ಮ ಕಾಲೇಜ್, ಯಾಕೆ ಕಾಲೇಜ್ ನಿಮ್ದು, ಅಭಿವೃದ್ಧಿ ನಿಮ್ದು. ಎಲ್ಲೇ ಅಮೆರಿಕಾಗೆ ಹೋದ್ರು, ಬ್ರಿಟನ್ಗೆ ಹೋದ್ರು ಕೂಡ ಇಲ್ಲಿ ನಿಮ್ಮ ಕಾಲೇಜ್ ಅಭಿವೃದ್ಧಿ ಬಗ್ಗೆ ನಿಮಗೆ ಗೌರವ ಇರಬೇಕು, ಖಂಡಿತವಾಗ್ಲೂ ಗೌರವ ಇರಬೇಕು. ಈ ಗೌರವನ ಕಾಪಾಡ್ಕೊಳ್ಳಿ ಹೋಗ್ತೀರಾ ಅಂತ ಒಂದು ನನಗೆ ಭರವಸೆ ಇದೆ. ಒಂದು ದೂರದೃಷ್ಟಿ ಇಟ್ಕೊಳ್ಳಿ, ದೂರದೃಷ್ಟಿಯಿಂದ ನಿಮ್ಮ ಕಾಲೇಜ್ನ ಕಾಣಿ. ಇನ್ನು 2 ವರ್ಷಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ವಿಚಾರ ಮಾಡೋದಿದೆ, ಖಂಡಿತವಾಗ್ಲೂ ಮಾಡಿ. ಮುಂದಿನ ದಿವಸದಲ್ಲಿ ನಮ್ಮ ಕಾಲೇಜು ಕೂಡ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ತುಂಬ ಸುಂದರವಾಗಿ ಇವತ್ತು ದಿನ ನಿಮ್ಮದು ತುಂಬ ಸುಂದರವಾಗಿ ಕಾಣ್ತಾ ಇದ್ದೀರಾ. ದಯವಿಟ್ಟು ಯಾರಿಗೂ ತೊಂದರೆ ಕೊಡಕ್ಕೆ ಹೋಗ್ಬೇಡಿ, ಇನ್ನೊಬ್ಬರಿಗೆ ಇರಿಟೇಟ್ ಮಾಡಕ್ಕೆ ಹೋಗ್ಬೇಡಿ, ನಮ್ಮಿಂದ ನಮ್ಮ ಭಾಷೆಗಳಿಂದ ಇನ್ನೊಬ್ಬರಿಗೆ ಇರಿಟೇಟ್ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಈಗ ನಾಳೆ ಪಾಪ ಯಾರಲ್ಲಿ ಕೂಗ್ತಾ ಇದ್ದ, ಯಾರೋ ಪಾಪ ತುಂಬ ಗಾಂಭೀರ್ಯದಿಂದ ಕೂತಿ, ಇಲ್ಲ ಯಾರೋ ಶಾಸಕರು ಬಂದವರೇ, ಕಾಲೇಜ್ ಅಭಿವೃದ್ಧಿ ಬಂದವರೇ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ದಯವಿಟ್ಟು ಅದನ್ನ ನಿಮ್ ಬೇರೆ ಇದರಲ್ಲಿ ಇದು ಮಾಡ್ಕೊಳ್ಳಿ, ಇಲ್ಲೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ. ಸೊ ಒಂದು ಮಾತನ್ನ ನೀವು ಹೇಳಬಲ್ಲೆ, ಯಾಕೆಂದ್ರೆ ಬಹುಶಃ ಯಾರು ಕೆಲವು ಟಚ್ ಆಗ್ಬೋದು, ಟಚ್ ಆಗದೆ ಇರ್ಬೋದು. ಒಂದು ವಿಷಯ ನನ್ನ ಮಾಟಿ ಇಲ್ಲಿಂದ ಬೇರೆ ಕಾರ್ಯಕ್ರಮ ಹೋಗ್ತೀನಿ ನಾನು.
ಒಬ್ಬ ಒಂದು 40-50 ವರ್ಷಗಳ ಹಿಂದೆ ಗ್ಯಾಸ್ ಅನ್ನೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. 60 ವರ್ಷಗಳ ಹಿಂದೆ ಗ್ಯಾಸ್ ಅನ್ನು ಸೌದೆ ಒಲೆಯಲ್ಲಿ ಮಾಡ್ತಿದ್ರು. ಸಗಣಿ ಅದನ್ನ ಇದು ಮಾಡ್ಕೊಂಡು ಗಟ್ಟಿ ಮಾಡ್ಕೊಂಡು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಒಬ್ಬ ಯುವಕ ಕಟ್ಟಿಗೆ ತರ್ಲಿಕ್ಕಂತ ಒಂದು ಕಾಡಿಗೆ ಹೋಗ್ತಾನೆ. ಆ ಕಾಡಿಗೆ ಹೋದಾಗ ಆ ಕಟ್ಟಿಗೆ ಕಡಿಬೇಕಾದ್ರೆ ಒಂದು ಜಿಂಕೆ ಕಾಣಿಸುತ್ತೆ. ನೀನು ಕಡಿಬೇಕು ಅನ್ನೋಸಂದ್ರೆ ಜಿಂಕೆ ಮಲಗಿರುತ್ತೆ. ನೋಡಿದಾಗ ಆ ಜಿಂಕೆಗೆ 2 ಕಾಲು ಮಾತ್ರ ನಡ್ಕಾದಿರೋದಿಲ್ಲ. ಬರೀ 2 ಕಾಲು ಮಾತ್ರ ಇದೆ, ಅಡ್ಕಾದಿರೋದಿಲ್ಲ. ಅದು ಮುಂದೆ ಹೋಗ್ಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವನು ಯೋಚನೆ ಮಾಡ್ತಾನೆ, ಬರೀ 4 ಕಾಲು ಇರ್ತಕ್ಕಂಥ ಜಿಂಕೆಗಳು ಓಡಾಡ್ತಾವೆ, 2 ಕಾಲಿದೆ ಪಾಪ, ಇದಕ್ಕೆ ಆಹಾರಕ್ಕೋಸ್ಕರ ಏನ್ ಮಾಡ್ಕೊಳ್ಳುತ್ತಿದ್ದು, ಆಹಾರ ಯಾರು ಕೊಡ್ತಾರೆ ಇದಕ್ಕೆ, ನಾನು ಕಾದ್ ನೋಡ್ಬೇಕಂತ ಏನ್ ಮಾಡಿ ಮರ ಕೂತ್ಕೊಂತಾನೆ, ಇದು ಆಹಾರ ಏನ್ ಮಾಡುತ್ತೆ. ಆ ಸಂದರ್ಭಕ್ಕೆ ಬಂದಾಗ ಒಂದು 4-5 ಅವರು ಆದಾಗ ಒಂದು ಹುಲಿ ಗರ್ಜನೆ ಮಾಡುತ್ತೆ. ಇವನ್ ಭಯ ಬೀಳ್ತಾನೆ. ಏನಂತಂದ್ರೆ ಹುಲಿ ಬಂತು. ಹುಲಿ ಒಂದು ಮಾಂಸ ತುಂಡನ್ನು ತಗೊಂಡ್ಬಂದು ಜಿಂಕೆ ತರ್ತದೆ. ಮಾಂಸ ತುಂಡು ತಂದು ಜಿಂಕೆ ತಗೊಂಡ್ಬರ್ತಾರೆ. ಬಹುಶಃ ಇತಿಹಾಸದಲ್ಲಿ ನೀವೆಲ್ಲ ನೋಡಿದೀವಿ, ಜಿಂಕೆ ತಿನ್ನೋದು ಯಾರು? ಹುಲಿ. ಅಂತ ಹುಲಿನೇ ಒಂದು ಮಾಂಸ ತುಂಡು ತಂದಿದೆ ಅಂತಂದ್ರೆ ಇದೇನೋ ಇದೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಆ ಮಾಂಸ ತುಂಡು ಹಾಕಿ ಜಿಂಕೆ ತಿನ್ನುತ್ತೆ. ಇವತ್ತೇನೋ ಮಾಂಸ ತಂಡ ಹುಲಿ ಹಾಕಿದೆ, ನಾಳೆ ಯಾರು ಕೊಡ್ತಾರೆ ಇದಕ್ಕೆ ಅದನ್ನ ಮಾಡಿದ ಅವನೆಲ್ಲ ಉಳ್ಕೊಂತಾನೆ. ನೆಕ್ಸ್ಟ್ ಅದೇ ಸಮಯಕ್ಕೆ ಅದೇ ಹುಲಿ ಇನ್ನೊಂದು ತಂದು ಆ ಜಿಂಕೆಗೆ ಹಾಕುತ್ತೆ. ಅಂದ್ರೆ ಅವ್ನಿಗೆ ಗೊತ್ತಾಯ್ತು, ಉಡ್ಸಿರ್ತಕ್ಕಂಥ ಮಹಾನೀಯರಿಗೆ, ಉಡ್ಸಿರ್ತಕ್ಕಂಥ ಮಹಾನುಭಾವ ದೇವರಿಗೆ ಉತ್ತರ ಪ್ರತಿಯೊಂದರಲ್ಲಿ ಇಟ್ಟಿರ್ತಾರೆ ಅಂತ ಗೊತ್ತಾಯ್ತು. ಅಂದ್ರೆ ಹುಟ್ಟಿರ್ತಕ್ಕಂಥ ಜನ್ಮ ಕೊಟ್ಟಿದ್ದೇವ್ರಿಗೆ ಪ್ರತಿಯೊಬ್ಬರು ಆಹಾರ ಕೊಡ್ತಕ್ಕಂಥ ಒಂದು ಔದಾರ್ಯತೆ ಇದೆ ಅಂತ ಗೊತ್ತಾಯ್ತು. ಹಂಗ ನಾನು ಕೂಡ ಯೋಚನೆ ಮಾಡ್ಬೇಕು, ನಾನು ಇಲ್ಲಿರ್ತೀನಿ, ನನಗೂ ಯಾರು ದೇವ್ರು ಉತ್ತರ ಕೊಡ್ಬೇಕು, ದೇವ್ರಿದ್ರೆ ನಂಗೆ ಆಹಾರ ತಂದು ಕೊಡ್ತಾನೆ ಅಂತ. ಅವನೇನು ಮಾಡ್ದ, 1 ದಿವಸ ಇದ್ದ, ಆಹಾರ ಬರಲಿಲ್ಲ. 2 ದಿವಸ ಇದ್ದ, ಆಹಾರ ಬರಲಿಲ್ಲ. 3 ದಿವಸ ಇದ್ದ, ಆಹಾರ ಬರಲಿಲ್ಲ. ಅವನು ದೇವ್ರ ಮೇಲೆ ಶಾಪ ಹಾಕ್ದ, ದೇವರೇ ನೀನ್ ತಪ್ಪು ಮಾಡ್ತಾ ಇದೀಯಾ, ನಾನು ಕೂಡ ಉಡ್ಸಿದ್ದೀನಿ, ನೀವು ನನಗೂ ಜನ್ಮ ಕೊಟ್ಟಿದ್ದೀರಾ, ನನ್ಗೆ ಯಾರು ಅನ್ನ ಕೊಡಿಲ್ಲ. ಅವನು ಸಾಯೋ ಪರಿಸ್ಥಿತಿ ಅಂತ ಹೋಗ್ತಿದ್ದೆ. ಅವನು ಸರ್ ಇನ್ನೊಬ್ಬ ಬಂದ, ಎಲ್ಲಿದ್ದೆ, ಅವ್ನು ನಡೆದಿ ಸ್ಟೋರಿ ಎಲ್ಲ ಹೇಳ್ದ. ಹಿಂಗ್ ಹುಲಿ ಬಂತು, ಜಿಂಕೆ ಕೊಡ್ತು, ಆಹಾರ ತಿಂತು, ನನಗೂ ದೇವ್ರು ಜನ್ಮ ಕೊಟ್ಟವನಲ್ಲ, ಬಹುಶಃ ನನಗೂ ತರ್ಬೋದು ಅಂತ ಕಾದೆ ಕೊಡ್ಲಿಲ್ಲ. ದೇವ್ರ ಮೋಸ. ಅಯ್ಯೋ ದಡ್ಡ, ನೀನು ಜಿಂಕೆ ತರ ಯೋಚನೆ ಮಾಡಿದೆ. ಜೀವನದಲ್ಲಿ 2 ವಿಧ. ಯಾಕೆ? ಕಾಲಲ್ಲಿ ಜಿಂಕೆ ತರ ವೆಯ್ಟ್ ಮಾಡ್ಬೇಕು, ಇನ್ನೊಬ್ಬಂತ ನನ್ನ ಕೊಡ್ತಾನೆ ಅಂತ. ಅವನೇನ್ ಮಾಡ್ದ, ಜಿಂಕೆ ತರ ವೆಯ್ಟ್ ಮಾಡ್ದ ಅವನು. ಹೌದು, ನನಗೂ ಯಾರನ್ನ ತರ್ತಾರೆ ಅಂತ. ಇನ್ನೊಂದು ಪ್ರಾಣಿ ಇತ್ತಲ್ಲ ಹುಲಿ, ಅದೇನ್ ಮಾಡ್ತು, ಆಹಾರ ತಂದ್ಕೊಡ್ತು. ನಮ್ಮ ಆಲೋಚನೆ ವಿಧಾನ 2 ವಿಧಾನ ಇದೆ. ನಾವು ಪ್ರತಿಯೊಬ್ಬರು ನೆಗೆಟಿವಿಟಿ ಮಾತಾಡ್ಬೋದು, ಬಟ್ ಅಲ್ಲಿ ಪಾಸಿಟಿವಿಟಿ ಇದೆ, ನಾವು ಪಾಸಿಟಿವಿಟಿ ಮಾತಾಡ್ಬೋದು. ನಾವು ಆಲೋಚನೆ ಮಾಡೋ ವಿಚಾರದಲ್ಲಿ ಜಿಂಕೆ ವೇಟ್ ಮಾಡ್ತು ಮಾಂಸಗೋಸ್ಕರ, ಹುಲಿ ದಂತೂ ಮಾಂಸ ತಂದು ಕೊಟ್ಟಿದ್ದು ನಾನು ಯಾಕೆ ಜೀವನದಲ್ಲಿ ಇನ್ನೊಬ್ರಿಗೆ ಆಹಾರ ಕೊಡಬಾರ್ದಂತ ಯೋಚನೆ ಮಾಡಬಾರ್ದು. ನಾವು ಪ್ರತಿನಿತ್ಯ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ಯೋಚನೆ ಮಾಡಬಾರ್ದು. ನಾವು ಇನ್ನೊಬ್ರಿಗೆ ಯಾಕೆ ಕೊಡಬಾರ್ದಂತ ನಾವು ಯೋಚನೆ ಮಾಡಬಾರ್ದು. ನಮ್ಮ ಕೈಲಿ 2 ವಿಧಾನ ಇದೆ, ಇನ್ನೊಬ್ರಿಗೆ ಹಾಕ್ಬೇಕಾ, ಇನ್ನೊಬ್ರು ತಡಿಬೇಕಂತ. ನಾವು ಕೂಡ ಜೀವನದಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕಂತ ಹೋಗಿ ಹೊರತು ಇನ್ನೊಬ್ರ ಕೈ ಚಾಚಿ ಇನ್ನೊಬ್ರು ಯಾರೋ ಕೊಡ್ತಾರಂತ ವೆಯ್ಟ್ ಮಾಡಕ್ ಹೋಗ್ಬಾರ್ದು. ಇವತ್ತು ಜೀವನ ನಮ್ಮ ಕೈಲಿದೆ, ರೂಪಿಸ್ಕೊಳ್ಳೋದು ನಮ್ಮ ಕೈಲಿದೆ, ನಿಲ್ಲಿಸ್ಕೊಳ್ಳೋದು ನಮ್ಮ ಕೈಲಿದೆ, ಕಟ್ಟೋದು ನಮ್ಮ ಕೈಲಿದೆ. ಯಾರೋ ಬಂದು ಕಟ್ತಾರೆ, ಯಾರೋ ಬಂದು ಮಾಡ್ತಾರೆ, ನಾವು ವೆಯ್ಟ್ ಮಾಡೋದು, ನಾವು ಅಲ್ಲೇ ವೆಯ್ಟ್ ಮಾಡ್ತಾನೆ ಇರ್ತೀವಿ. ಈ ಜೀವನ ನಮ್ಮ ಕೈಲಿದೆ, ನಾವು ಕಟ್ಕೊಬೋದು. ಇವತ್ತು ರೈಟ್ ಏಜ್ ಯೋಚನೆ ಮಾಡ್ತಕ್ಕಂಥ ವಿಧಾನ ಕೂಡ ನಿಮ್ಮ ಕೈಲಿದೆ, ಒಳ್ಳೇದೋ ಕೆಟ್ಟದ್ದು ಅಂತ ನಿರೂಪಿಸ್ಕೊಳ್ತಕ್ಕಂಥ ವಿಧಾನ ಕೂಡ ನಿಮ್ಮ ಕೈಲಿದೆ, ಕೆಟ್ಟದ್ದು. ದಯವಿಟ್ಟು ಯಾವತ್ತೂ ನೀವು ಕೂಡ ಜಿಂಕೆ ತರ ಇನ್ನೊಬ್ರು ತಂದು ಕೊಡ್ತಾರೆ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಹುಲಿ ತರ ನಾವು ಇನ್ನೊಬ್ರು ಕೊಡ್ಬೇಕಂತ ಯೋಚನೆ ಮಾಡಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಎಲ್ಲರ ಏಜ್ ಕೂಡ ಟರ್ನಿಂಗ್ ಏಜ್, 20, 21, 19 ಟರ್ನಿಂಗ್ ಏಜ್ ಆಗ್ತಾ ಇದೀವಿ. ಇವತ್ತು ನಾವು ಜೀವನ ಕಟ್ಕೊಳ್ಳೋ ಏಜ್. ದಯವಿಟ್ಟು ಇನ್ನೊಬ್ರಿಗೋಸ್ಕರ ಯೋಚನೆ ಮಾಡಬೇಡಿ, ಇನ್ನೊಬ್ರಿಗೋಸ್ಕರ ಯೋಚನೆ ಮಾಡಬೇಡಿ. ನಿಮ್ಮ ಜೀವನವನ್ನ ನೀವೇ ರೂಪಿಸ್ಕೋಬೇಕು, ನಿಮ್ಮ ಜೀವನವನ್ನ ನೀವೇ ನಿರೂಪಿಸ್ಕೋಬೇಕು ಅಂತ ಹೇಳ್ತಾ, ಈ ಸುಂದರ ಅವಕಾಶಕ್ಕೆ ನನಗೆ ಕೊಟ್ಟಿರ್ತಕ್ಕಂಥ ನಮ್ಮ BR ಮರುಗು, ಎಲ್ಲ ಪ್ರಾಧ್ಯಾಪಕದವರೆಗೂ, ಸರ್ ನಿಮ್ಮ ಚರಿತ್ರೆ, ನಿಮ್ಮ ಸರ್ವೀಸು ಇದೆಂದೂ ಮುಟ್ಟಕ್ಕಾಗಲ್ಲ, ಬಹುಶಃ ಎಂದೂ ಮುಟ್ಟಕ್ಕಾಗಲ್ಲ. ನಾನು ಸುಮ್ಮನೆ ಯಾರನ್ನೂ ಹೊಗಳಲ್ಲ. ಸೊ ನಾನು ಹೊಗಳಿದೆ ಅಂದರೆ ಖಂಡಿತವಾಗಿ ಅರ್ಥ ಇರ್ತದೆ. ಆ ದೇವರು ಇನ್ನೂ ನಿಮಗೆ ನಮ್ಮೆಲ್ಲರೂ ಒಂದು ಆಯುಷ್ಯ ಕೊಟ್ಟು, ನೀವು ರಿಟೈರ್ಡ್ ಆದರೂ ಕೂಡ ನಿಮ್ಮ ಸೇವೆ ನಮ್ಮ ಕಾಲೇಜಿಗೆ ಬೇಕು ಅಂತ ಹೇಳ್ತಾ,
ನಿಮ್ಮ ಸೇವೆ ಅಪಾರವಾಗಿರಲಿ. ನೀವು ಅನ್ಕೊಂಡಿರ್ತಕ್ಕಂಥ ಕನಸು ಆದಷ್ಟು ಬೇಗ ನಿಮ್ಗೆ ದೇವರು ನೆರವೇರಿಸಲಿ ಅಂತ ಹೇಳ್ತಾ, ಒಬ್ಬ ಶಾಸಕನಾಗಿ ಅಲ್ಲ, ಒಬ್ಬ ತಮ್ಮನಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಏನು ಕಲ್ಮಶದಿಂದ ನೀವು ಹೊರಟಿದ್ದೀರಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ ಸುಂದರ ಸಮಾರಂಭಕ್ಕೆ ನಾನು ಕರೆದು ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಾವು ತಮ್ಮ ತಂಡಕ್ಕೆ, ನಮ್ಮ ಕಾಲೇಜಿಗೆ ನಮಸ್ಕರಿಸೋದು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.